ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಸೋನಾಲಿಕಾ DI32 ಬಾಗ್ವಾನ್. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಏನಾದರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡೋಣ, ಇಂಜಿನ್ ಬಗ್ಗೆ ನೋಡೋಣ. 3 ಸಿಲಿಂಡರು 32 HP ಮತ್ತು 2780 cc DI ಇಂಜಿನ್ನ ಕೊಟ್ಟಿದ್ದಾರೆ. ನೋಡಿ, ಈ ಇಂಜಿನ್ ಬಂದ್ಬಿಟ್ಟು ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಡ್ರೈ ಏರ್ ಫಿಲ್ಟರ್ನ ಕೊಟ್ಟಿದ್ದಾರೆ, ಹಾಗಾಗಿ ಟ್ರ್ಯಾಕ್ಟರ್ನ ಸೌಂಡು ಸ್ಮೂತ್ ಆಗಿ ಬರುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಇನ್ಲೈನ್ ಫ್ಯೂಯಲ್ ಪಂಪ್ನ ಕೊಟ್ಟಿದ್ದಾರೆ. ಇದು ಬಂದು ಬಾಷ್ ಕಂಪ್ನಿದೇ ಕೊಟ್ಟಿದ್ದಾರೆ, ಹಾಗಾಗಿ ನಿಮಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಬನ್ನಿ ಈ ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ 31 ಲೀಟರ್ ಕೆಪಾಸಿಟಿಯ ಫ್ಯೂಯಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಹಾಗೆ ಡೀಸೆಲ್ನ ನೀವು ಆನ್ ಆಫ್ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ವಾಟರ್ ಸಪ್ರೇಟರ್ನ ಕೊಟ್ಟಿದ್ದಾರೆ. ಡೀಸೆಲ್ ಟ್ಯಾಂಕಿಗೆ ಏನಾದರೂ ನೀರು ಮಿಕ್ಸ್ ಆದರೆ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳೋದು ಒಳ್ಳೆಯದು. ಹಾಗೆ ಈ ಟ್ರ್ಯಾಕ್ಟರ್ನ ಟ್ರಾನ್ಸ್ಮಿಷನ್ ಅಂದರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಿಮಗೆ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 8 ಫಾರ್ವರ್ಡು ಮತ್ತು 2 ರಿವರ್ಸ್ ಗೇರು ಸಿಗುತ್ತೆ. ಅಂದರೆ ನೀವು 8 ಥರ ನೀವು ಮುಂದಕ್ಕೆ ಮತ್ತು 2 ಥರ ನೀವು ಹಿಂದಕ್ಕೆ ಹೋಗ್ಬೋದು. ನೋಡಿ, ಈ ಇಂಜಿನ್ ಬಂದ್ಬಿಟ್ಟು 2000 ರೇಟೆಡ್ RPM ಅಲ್ಲಿ ಇರೋದ್ರಿಂದ ಈ ಇಂಜಿನ್ನ ಸ್ಪೀಡು ತುಂಬ ಜಾಸ್ತಿ ಇರುತ್ತೆ. ಅಂದರೆ ಎಲ್ಲ ಟ್ರ್ಯಾಕ್ಟರು ನಿಮಗೆ 30 ಕಿಲೋಮೀಟ್ರ್ ಗಂಟೆಗೆ ಹೋಗ್ತಿದ್ರೆ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ 35 km/h ಹೋಗುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಿಮಗೆ 3 ಪಾಯಿಂಟ್ ಲಿಂಕೇಜ್ ಇರುವ ಒಳ್ಳೆ ಸೆನ್ಸಿಂಗ್ ಇರೋ ಹೈಡ್ರೋಲಿಕ್ಸ್ನ ಕೊಟ್ಟಿದ್ದಾರೆ. ನೋಡಿ, ಹಾಗೆ ನೀವು ಸೆನ್ಸಿಂಗ್ ಅನುಗುಣವಾಗಿ ಈ ಹೈಡ್ರೋಲಿಕ್ಸ್ನ ಬಳಸಿದ್ರೆ ನಿಮ್ಮ ಹೈಡ್ರೋಲಿಕ್ಕು ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದ್ರ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ 1336 kg ಭಾರನ ತುಂಬ ದೂರ ಇಂಪ್ಲಿಮೆಂಟ್ ಹಾಕೊಂಡು ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ಹೈಡ್ರೋಲಿಕ್ನ ಲಾಕ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ PTO ಬಗ್ಗೆ ನೋಡೋದಾದರೆ 28.5 HP 6 ಪ್ಲೇನ್ 540 PTOನ ಕೊಟ್ಟಿದ್ದಾರೆ. ನೀವು ಇಂಜಿನಲ್ಲಿ 1600 ರೈಸ್ ಮಾಡಿದ್ರೆ PTO ಬಂದ್ಬಿಟ್ಟು 1 ನಿಮಿಷಕ್ಕೆ 540 ರೌಂಡು ತಿರುಗುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಟೈರ್ ಸೈಜ್ ಬಗ್ಗೆ ನೋಡೋದಾದರೆ ಹಿಂದೆ ನೋಡೋದಾದರೆ 12.4 x 24 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 12.4 ಇಂಚ್ ಅಗಲ ಮತ್ತು 24 ಇಂಚು ವ್ಯಾಸ ಇರೋ ಟೈರ್ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ 5 x 15 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 5 ಇಂಚು ಅಗಲ ಮತ್ತು 15 ಇಂಚು ವ್ಯಾಸ ಇರೋ ಟೈರ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಡ್ಯಾಶ್ಬೋರ್ಡ್ ಬಗ್ಗೆ ನೋಡೋಣ. ನೋಡಿ, ಇದರಲ್ಲಿ ಫ್ಯೂಯಲ್ ಗೇಜು ಮತ್ತು PTO ಆನ್ ಆಗಿದೆಯಾ ಆಫ್ ಆಗಿದೆಯಾ ಇದು ಸಿಗ್ನಲ್ ತೋರಿಸುತ್ತೆ. ಮತ್ತು RPM ಮೀಟರು ಅವಾಗಲೇ ಹೇಳೋದ್ನಲ್ಲ 1600 ರೈಸ್ ಮಾಡಿದ್ರೆ PTO 540 ರನ್ ಆಗುತ್ತೆ. ಮತ್ತು ಅವರ್ಸ್ ಮೀಟರು ಮತ್ತು ಯಾವ ಗೇರಲ್ಲಿ ಗಾಡಿ ಓಡ್ತಿದೆ ಅನ್ನೋದು ಕೂಡ ಇಂಡಿಕೇಟರ್ ತೋರಿಸುತ್ತೆ. ಮತ್ತು ಟೆಂಪ್ರೇಚರು ಮತ್ತು PC ಲಿವರು DC ಲಿವರ್ನ ತುಂಬ ಚೆನ್ನಾಗಿ ಯೂಸ್ ಮಾಡೋ ರೀತಿಯೇ ಕೊಟ್ಟಿದ್ದಾರೆ. ತುಂಬ ಹೈಟಲ್ಲೇ ಕೊಟ್ಟಿದ್ದಾರೆ, ನೀವು ಈಸಿಯಾಗಿ ಬಳಸ್ಬೋದು. ಹಾಗೆ ಈ ಟ್ರ್ಯಾಕ್ಟರ್ನ ಕ್ಲಚ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕ್ಲಚ್ ಅಲ್ಲಿ ಬರುತ್ತೆ. ಅಂದರೆ ಕ್ಲಚ್ ಪ್ಲೇಟು ಒಂದೇ ಇರುತ್ತೆ PTOಗೂ ಮತ್ತು ಟ್ರಾನ್ಸ್ಮಿಷನ್ಗೂ. ಮತ್ತು ಹಳೆ ಕ್ಲಚ್ಗೂ ಈ ಕ್ಲಚ್ಗೂ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಹಳೆ ಕ್ಲಚ್ ಬಂದ್ಬಿಟ್ಟು ನಿಮಗೆ ಕ್ಲಚ್ ಸ್ವಲ್ಪ ಹಾರ್ಡ್ ಆಗಿರ್ತಿತ್ತು, ಈಗ ಸ್ವಲ್ಪ ಸಾಫ್ಟ್ ಮಾಡಿದ್ದಾರೆ. ಮತ್ತು ಬ್ರೇಕ್ಸ್ ಬಗ್ಗೆ ನೋಡೋದಾದರೆ ನಿಮಗೆ ಆಯಿಲ್ ಇಮ್ಮರ್ಸ್ಡ್ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಟರ್ನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಈ ಟ್ರ್ಯಾಕ್ಟರಲ್ಲಿ ಒಂದು ಒಳ್ಳೆ ಟೂಲ್ ಬ್ಯಾಗ್ನ ಕೊಟ್ಟಿದ್ದಾರೆ. ಏನಾದ್ರು ಸ್ಪ್ಯಾನರ್ ಸ್ಕಿನ್ನರ್ಸ್ ಎಲ್ಲ ನಟ್ಟು ಬೋಲ್ಟ್ಸ್ ಎಲ್ಲ ಇಟ್ಕೋಬಹುದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಡೈಮೆನ್ಷನ್ಸ್ ಬಗ್ಗೆ ನೋಡೋದಾದ್ರೆ 4 ಅಡಿ 10 ಇಂಚ್ ಇದೆ. ಅಂದರೆ 5 ಅಡಿ ಇರೋದ್ರಿಂದ ನೀವು ಈ ಟ್ರ್ಯಾಕ್ಟರ್ನ ಅಗಲ ಬಂದ್ಬಿಟ್ಟು 5 ಅಡಿ ಇದೆ. ಅಂದರೆ 4 ಅಡಿ 10 ಇಂಚ್ ಇದೆ. 5 ಅಡಿ ಇರೋದ್ರಿಂದ ನೀವು ಅಡಿಕೆ ತೋಟದಲ್ಲಿ 7 ಅಡಿ ಅಂತರದ ಬೆಳೆಗಳಲ್ಲಿ ಈಸಿಯಾಗಿ ಟರ್ನ್ ಮಾಡ್ಕೋಬೋದು. ಮತ್ತು ಓವರ್ ಆಲ್ ಈ ಟ್ರ್ಯಾಕ್ಟರ್ ಲೆಂತ್ ಬಂದು ನಿಮಗೆ 8 ಅಡಿ ಬರುತ್ತೆ. ಈ ಟ್ರ್ಯಾಕ್ಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನೋಡೋದಾದರೆ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 1 ಅಡಿ ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಸ್ಟೇರಿಂಗ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಟರ್ನ್ಸ್ ಎಲ್ಲ ಮಾಡ್ಕೋಬೋದು. ನೋಡಿ, ಈ ಟ್ರ್ಯಾಕ್ಟರಲ್ಲಿ ಇಂಜಿನ್ ಆಯಿಲ್ ಫಿಲ್ಟರ್ಸ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವೇನಾದರೂ ಈ ಟ್ರ್ಯಾಕ್ಟರ್ನ ಟ್ರಾಲಿ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಟೈರ್ಸ್ನ ನೀವು ಈ ಟೈರ್ನ ಆ ಕಡೆಗೆ ಆ ಟೈರ್ನ ಈ ಕಡೆಗೆ ಹಾಕ್ಕೊಂಡ್ರೆ ಇನ್ನೂ ಅರ್ಧ ಅಡಿ ಬಿಟ್ಟು ಜಾಸ್ತಿ ಆಗುತ್ತೆ. ಆವಾಗ ನಿಮಗೆ ಇದ್ರ ಎಳೆಯ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಆಕ್ಸೆಸರಿ ಆಗಿ ನಿಮಗೆ ಫ್ರಂಟಲ್ಲಿ ಒಂದು ಟೋಯಿಂಗ್ ಹುಕ್ ಕೊಡ್ತಾರೆ, ಒಂದು ಹುಕ್ಕು ಮತ್ತು ಟಾಪ್ ಲಿಂಕು ಡ್ರಾಬಾರ್ನ ಆಕ್ಸೆಸರಿ ಆಗಿ ಕೊಡ್ತಾರೆ. ಓವರ್ ಆಲ್ ಈ ಟ್ರ್ಯಾಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಟ್ರ್ಯಾಕ್ಟರ್ನ ತುಂಬ ಕಾಂಪ್ಯಾಕ್ಟಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ಒಳ್ಳೆ ಈಟ್ ಗಾರ್ಡ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹೆವಿ ಡ್ಯೂಟಿ ಮೈಲೇಜ್ ಬ್ಯಾಡ್ಜಿಂಗ್ ಜೊತೆಗೆ
ಬರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಆಕ್ಸಲ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಿಮಗೆ ಸ್ಟ್ರೇಟ್ ಆಕ್ಸಲ್ನ ಕೊಟ್ಟಿದ್ದಾರೆ. ಬೆಂಡ್ ಆಕ್ಸಲ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಕಟಿಂಗ್ಸಿಗೆ. ಹೆಡ್ಲೈಟ್ಸು ಮತ್ತು ಇಂಡಿಕೇಟರ್ಸು ಮತ್ತು ಫ್ಲೋ ಲ್ಯಾಂಪ್ ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಟ್ರೈಲರ್ ಲೈಟಿಂಗ್ಸ್. ಅಂದರೆ ನೋಡಿ ಇಲ್ಲಿ ಯಾವ ಥರ ಇದೆ ಇದೇ ಥರನೇ ನೀವು ಟ್ರೈಲರ್ಗೆ ಫಿಟ್ ಮಾಡಿಸ್ಕೊಂಡ್ರೆ ಇಲ್ಲಿಂದ ವೈರ್ ಕನೆಕ್ಷನ್ ಮಾಡಿಕೊಂಡ್ರೆ ಇಲ್ಲಿ ಇಂಡಿಕೇಟರ್ ಹಾಕಿದ್ರೆ ಇಲ್ಲೂ ತೋರಿಸ್ತಿರಂಗೆ ನಿಮಗೆ ಟ್ರೈಲರಲ್ಲೂ ತೋರಿಸ್ತಿರುತ್ತೆ. ಮತ್ತು ಬ್ರೇಕ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಹೆಂಗೆ ಪಾರ್ಕಿಂಗ್ ಬರುತ್ತೆ ಹಿಂದೆನೂ ಅದೇ ಥರನೇ ಲೈಟ್ಸು ಬರುತ್ತೆ. ಅದಕ್ಕೋಸ್ಕರ ಇದು ಕೊಟ್ಟಿರ್ತಾರೆ. 90% ಯಾರೂ ಅಷ್ಟಾಗಿ ಯೂಸ್ ಮಾಡಲ್ಲ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ ಪವರ್ ಸ್ಟೇರಿಂಗಿಗೆ ಒಂದು ಒಳ್ಳೆ ನಾಬ್ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಸ್ಟೇರಿಂಗ್ ವೀಲ್ನ ತಿರುಗಿಸ್ಬೋದು. ಪವರ್ ಸ್ಟೇರಿಂಗ್ ಎಲ್ಲ ಚೆನ್ನಾಗೇ ವರ್ಕ್ ಆಗುತ್ತೆ. ಮತ್ತು ಆಕ್ಸಿಲೇಟರ್ ಪೆಡಲೆಲ್ಲ ಫಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕೊಟ್ಬಿಟ್ಟಿದ್ರು. ಈಗ 25 ಮಾಡಲಲ್ಲೇ ಚೇಂಜ್ ಮಾಡಿದ್ದಾರೆ. ನೋಡಿ ಟ್ರ್ಯಾಕ್ಟರಲ್ಲಿ ಡ್ರೈ ಏರ್ ಫಿಲ್ಟರ್ ಕೊಟ್ಟಿರೋದ್ರಿಂದ ಇಂಜಿನ್ ಸೌಂಡು ಸ್ಮೂತಾಗಿ ಬರುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದರೆ 5,40,000ದಿಂದ 5,60,000 ತನಕನೂ ಇದೆ. ನೋಡಿ ಈ ಟ್ರ್ಯಾಕ್ಟರ್ನ ಓವರ್ ಆಲ್ ಡೈಮೆನ್ಷನ್ಸ್ ಬಂದ್ಬಿಟ್ಟು ನಿಮಗೆ 5 ಅಡಿ ಅಗಲ ಮತ್ತು 8 ಅಡಿ ಉದ್ದ ಇರೋದ್ರಿಂದ ನೀವು 7 ಅಡಿ ಅಂತರದ ಬೆಳೆಗಳಲ್ಲಿ ನೀವು ಈಸಿಯಾಗಿ ಟರ್ನ್ ಮಾಡ್ಕೋಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು. ಮಾಡಲ್ಗೂ ಈ ಮಾಡಲ್ಗೂ ಸ್ವಲ್ಪ ಮಡ್ಗಾಡ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಹಳೇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಫೋಲ್ಡಿಂಗ್ ಇರ್ತಿತ್ತು. ಈಗ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಂಡಿದ್ದಾರೆ. ಏನಾದ್ರು ಕೆಸರಲ್ಲಿ ಏನಾದ್ರು ಮಣ್ಣೇನಾದ್ರು ಸಿಗಾಕಂತು ಅಂದರೆ ಮಣ್ಣೆಲ್ಲ ತೆಕ್ಕೊಳಕ್ಕೂ ಈಸಿಯಾಗಿರುತ್ತೆ.